ನಗರದ ಭಗತ್ ಸಿಂಗ್ ವೃತ್ತದಲ್ಲಿ ಎಐಡಿಎಸ್ಒ, ಎಐಡಿವೈಒ, ಎಐಎಂಎಸ್ ಸಂಘಟನೆಗಳಿಂದ ಸ್ವತಂತ್ರ ಸಂಗ್ರಾಮದ ಮಹಾನ್ ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ರವರ ಹುತಾತ್ಮ ದಿನ ಆಚರಿಸಲಾಯಿತು. ಸಾಹಿತಿ ಬಶೀರ್ ಅಹಮದ್ ಹೊಸ್ಮನಿ, ಎಐಯುಟಿಯುಸಿಯ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಚಿಕಲ್ಪರ್ವಿ, ಎಐಎಂಎಸ್ ಜಿಲ್ಲಾ ಸಂಘಟನಾಕಾರರಾದ ಸರೋಜಾ ಗೋನವರ್ ಅವರು ಕ್ರಾಂತಿಕಾರಿಗಳ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಸಭೆಯನ್ನು ಉದ್ದೇಶಿಸಿ ಕೃಷಿ ವಿವಿ ಸಂಶೋಧನಾ ವಿದ್ಯಾರ್ಥಿ ಹಾಗೂ ಎಐಡಿವೈಒ ಸದಸ್ಯರಾದ ಶಿವಪ್ಪ ಅಸ್ಕಿಹಾಳ್ ಅವರು ಮಾತನಾಡಿ, ಭಗತ್ ಸಿಂಗ್ ರವರು ಪುಸ್ತಕ ಪ್ರೇಮಿಯಾಗಿದ್ದರು. ಅತಿ ಕಡಿಮೆ ವಯಸ್ಸಿನಲ್ಲಿ ಬಹಳಷ್ಟು ಪುಸ್ತಕವನ್ನು ಓದಿದರು. ಭಾರತದಲ್ಲಿ ಕ್ರಾಂತಿಯಾಗಬೇಕೆಂದರೆ ಗನ್ನಿನ ಜೊತೆ ಪೆನ್ನಿನ ಅವಶ್ಯಕತೆ ಇದೆ ಎಂದು ಅರಿತಿದ್ದರು. ಭಗತ್ ಸಿಂಗ್ ಮೇಲೆ ಜಾಲಿಯನ್ ವಾಲಾಬಾಗ್ ಘಟನೆ ಅತ್ಯಂತ ಗಾಢವಾದ ಪರಿಣಾಮ ಬೀರಿತು. ಹಾಗಾಗಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಹೋರಾಡುವ ಸಂಕಲ್ಪ ತೊಟ್ಟರು. ಭಗತ್ ಸಿಂಗ್ ರವರ ನೇತೃತ್ವದ ಕ್ರಾಂತಿಕಾರಿಗಳ ಗುಂಪು ಜಾತಿ ಪದ್ಧತಿ, ಕೋಮುವಾದದಂತ ಸಾಮಾಜಿಕ ಪಿಡುಗುಗಳ ವಿರುದ್ಧ ರಾಜಿರಹಿತವಾಗಿ ಹೋರಾಟ ನಡೆಸಿದರು. ಭಗತ್ ಸಿಂಗ್ ಮತ್ತು ಸಂಗಡಿಗರು ಅವರ ಗುರುಗಳಾದ ವಿದ್ಯಾಲಂಕರ್ ಅವರ ಮಾರ್ಗದರ್ಶನದಂತೆ HSRA, ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಎಂಬ ಕ್ರಾಂತಿಕಾರಿ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದರು. ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗಬೇಕಾದ್ರೆ ಭಗತ್ ಸಿಂಗ್ ಅವರು ಕೇವಲ 12 ವರ್ಷದ ಮಗು ಆಗಿರ್ತಾರೆ. 12 ವರ್ಷ ಮಗು ಆಗಿರ್ತಾರೆ. ಈ ಒಂದು ಜಾಲಿಯನ್ ವಾಲಾಬಾಗದಲ್ಲಿ ಬ್ರಿಟಿಷರು ಹತ್ಯಾಕಾಂಡ ಮಾಡಬೇಕಾದಾಗೆ ಲಾಹೋರ್ನಲ್ಲಿ ಶಾಲೆಯಲ್ಲಿ ಓದ್ತಿರುವಂತಹ ಮಗುಗೆ ಗೊತ್ತಾಗ್ಬಿಡುತ್ತೆ ಈ ತರ ಆಗಿದೆ ಘಟನೆ ಅಂತೇಳಿ. ಸೊ ಅಲ್ಲಿಂದ ಅಲ್ಲಿಗೆ ಒಂದು 10-15 ಕಿಲೋಮೀಟರ್ ದೂರ ಇರುತ್ತೆ. ಅಲ್ಲಿಂದ ಓಡ್ಕೊಂಬಂದು ಆ ಒಂದು ಜಾಲಿಯನ್ ವಾಲಾಬಾಗ್ ಇರುವಂತಹ ಒಂದು ಘಟನೆಯನ್ನು ನೋಡ್ತಾನೆ, ಕಣ್ಣಾರೆ ನೋಡ್ತಾನೆ. ಅಲ್ಲಿ ರಕ್ತಸಿಕ್ತವಾಗಿ ಬಿದ್ದಿರುವಂತಹ ದೇಹಗಳು ನೋಡ್ತಾನೆ. ರಕ್ತದಲ್ಲಿ ಮಡುಗಟ್ಟಿರುವಂತ ಎಲ್ಲಾ ದೇಹಗಳನ್ನ ನೋಡಿ, ಚಿತ್ರ ಆಗಿರೋ ದೇಹಗಳನ್ನ ನೋಡಿ ಗೊಳೋ ಅಂತ ಅಳ್ತಾನೆ. ಅಷ್ಟೆಲ್ಲ ನಮ್ಮ ದೇಶ, ನಮ್ಮ ಮನೆ ಇಂಥ ಸ್ವತಂತ್ರ ಹೋರಾಟಗಾರ ಇದ್ದು ನನ್ನ ಜನಗಳಿಗೆ ಈಗ ಆಯ್ತಲ್ಲ, ನಮ್ಮ ಒಂದು ಸಿಖ್ ಜನಾಂಗಕ್ಕೆ ಈಗ ಆಯ್ತಲ್ಲ, ನಾವೆಲ್ಲ ಹೋರಾಟಗಾರಿದ್ದು ಏನೆಲ್ಲ ಮಾಡಿದ್ವಿ, ನಮ್ಮ ಜನಗಳು ಎಷ್ಟೋ ಜನ ಕೈಕಾಲು ಮುರಿದಿದೆ, ಎಷ್ಟೋ ಜನ ದೇಹ ಚಿತ್ರವಾಗಿದೆ ಅಂತ ಹೇಳಿ ಗೊಳೋ ಅಂತ ಅಳ್ತಾನೆ. ಗೊಳೋ ಅಂತ ಅಳ್ತಿರ್ಬೇಕಾದ್ರೆ ತನ್ನ ಪಠ್ಯ ಪುಸ್ತಕದ ಬ್ಯಾಗ್ನಲ್ಲಿ ಒಂದು ಬಾಟಲ್ ತೆಗಿತಾನೆ. ಶಾಲೆಗೆ ಹೋಗುವ ಮಗು ತೆಗೆದು ಆ ರಕ್ತದ ಮಣ್ಣಿನ ಜೊತೆಗೆ ಆ ಬಾಟಲ್ ತುಂಬಿಕೊಳ್ತಿರ್ತಾನೆ. ಅಷ್ಟೊತ್ತಿಗಾಗಲೇ ಮನೆಯಲ್ಲಿ ತಂದೆ ತಾಯಿ ಯಾರಿಗೂ ಮಾತ್ರ ಆಗಲ್ಲ ಹೇಳಿ. ಮಗು ಶಾಲೆಗೆ ಹೋದ್ಮೇಲೆ ಮನೆಗೆ ಬರಲೇಬೇಕಂದ್ರೆ ಮನೆಯಲ್ಲಿ ತಾಯಿ ಕಳವರಿಸ್ತಾ ಇರ್ತಾಳೆ, ಮಗು ಇನ್ನೂ ಬರಲಿಲ್ಲ, ಎಲ್ಲಿಗೆ ಹೋದ ಭಗತ್ ಸಿಂಗ್, ಎಲ್ಲಿಗೆ ಹೋದ ಅಂತೇಳಿ. ಅಷ್ಟೊತ್ತಿಗಾಗಲೇ ಆ ಬಾಟ್ಲಲ್ಲಿ ಮಣ್ಣು ಇಟ್ಕೊಂಡು ಎಐಡಿವೈಒ ಜಿಲ್ಲಾ ಅಧ್ಯಕ್ಷರಾದ ಚನ್ನಬಸವ ಜಾನೇಕಲ್ ಅವರು ಮಾತನಾಡುತ್ತಾ, ಭಗತ್ ಸಿಂಗ್ ರವರು ಯಾವತ್ತೂ ಜೀವನದಲ್ಲಿ ರಾಜಿ ಮಾಡಿಕೊಳ್ಳಲಿಲ್ಲ. ನಂಬಿದ ತತ್ವಕ್ಕಾಗಿ ಜೀವವನ್ನೇ ಕೊಟ್ಟರು. ಬ್ರಿಟಿಷರ ವಿರುದ್ಧ ರಾಜಿ ಮಾಡಿಕೊಳ್ಳದೆ ನಗುನಗುತ್ತಾ ಗಲ್ಲಿಗೇರಿದರು. ಬ್ರಿಟಿಷರನ್ನು ಭಾರತದಿಂದ ಓಡಿಸುವುದು ಮಾತ್ರ ಅವರ ಗುರಿಯಾಗಿಲ್ಲ. ಅವರ ಗುರಿ ಲೆನಿನ್ ನೇತೃತ್ವದಲ್ಲಿ ರಷ್ಯಾದಲ್ಲಿ ನಡೆದ ಸಮಾಜವಾದಿ ಕ್ರಾಂತಿಯಂತೆ ಭಾರತದಲ್ಲಿ ಕೂಡ ಸಮಾಜವಾದಿ ಕ್ರಾಂತಿ ನೆರವೇರಿಸಲು ಪಣ ತೊಟ್ಟಿದ್ದರು. ಅದಕ್ಕಾಗಿ ತಮ್ಮ ಜೀವನ ಬಲಿದಾನ ಮಾಡಿದರು. ಶಿಕ್ಷಣ ಖಾಸಗೀಕರಣವಾಗುತ್ತಿದ್ದು, KFS ಮ್ಯಾಗ್ನೆಟ್ ಹೆಸರಲ್ಲಿ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ರಾಜ್ಯ ಸರ್ಕಾರ ಮುಚ್ಚಲು ಹೊರಟಿದೆ. ಇನ್ನು ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತು ಅತ್ಯಾಚಾರ ದಿನೇ ದಿನೇ ಹೆಚ್ಚಾಗುತ್ತಿದೆ. ರೈತರ ಬೆಳೆಗೆ ಬೆಲೆ ಇಲ್ಲದೆ ಲಕ್ಷಾಂತರ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳ ವಿರುದ್ಧ ದೇಶದ ವಿದ್ಯಾರ್ಥಿ, ಯುವಜನ, ಮಹಿಳೆಯರು ಒಗ್ಗಟ್ಟಿನಿಂದ ಭಗತ್ ಸಿಂಗ್ ಕಂಡ ಶೋಷಣೆ ರಹಿತ ಸಮ ಸಮಾಜ ನಿರ್ಮಾಣ ಮಾಡುವುದು ನಮ್ಮೆಲ್ಲರ ಮೇಲೆ ಜವಾಬ್ದಾರಿಯಾಗಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ವಹಿಸಿದ್ದು, ಎಐಡಿಒ ಜಿಲ್ಲಾ ಕಾರ್ಯದರ್ಶಿ ವಿನೋದ್ ಕುಮಾರ್ ಹಾಗೂ ಕಾರ್ಮಿಕ ಮುಖಂಡರಾದ ಮಹೇಶ್ ಚಿಕಲ್ಪರ್ವಿ ಮತ್ತು ನಂದಗೋಪಾಲ್, ಅಂಬಿಕಾ, ಮೌನೇಶ್, ಶಿವಕುಮಾರ್, ಬಸವರಾಜ್ ದೇಸಾಯಿ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.